ಕೆಲವೊಮ್ಮೆ ಹೀಗಾಗುತ್ತದೆ. ಜಾಗೃತತೆ ಇದೆ ಎನ್ನುವ ಭಾವನೆ ಸ್ಪಷ್ಟವಾಗಿರುತ್ತದೆ. ಕೆಲವು ಕ್ಷಣಗಳಲ್ಲಿ ಶುದ್ಧ ಜಾಗೃತತೆ ಮಾತ್ರ ಇರುತ್ತದೆ. ಮತ್ತೆ ಕೆಲವೊಮ್ಮೆ ಅದು ಹೋಗಿಬಿಟ್ಟಂತೆ ಅನಿಸುತ್ತದೆ. ಆದರೆ ಜಾಗೃತತೆ ಎಂದಿಗೂ ಹೋಗುವುದೇ ಇಲ್ಲ. ಜಾಗೃತತೆ ಇಲ್ಲ ಎಂದು ಅನುಭವಿಸುವ ಭ್ರಮೆಯನ್ನು ಅನುಭವಿಸಲು ಸಹ ಜಾಗೃತತೆ ಇರಲೇಬೇಕು. ಜಾಗೃತತೆ ಇಲ್ಲ ಎಂದು ಹೇಳುವುದಕ್ಕೂ ಜಾಗೃತತೆ ಅಗತ್ಯ. ಅದರಿಂದ ನೀವು ಜಾಗೃತತೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ತಪ್ಪಿಸಿಕೊಳ್ಳುವುದು ಜಾಗೃತತೆಯ ಬಗ್ಗೆ ನಿಮ್ಮ ಕಲ್ಪನೆಯಿಂದ ಮಾತ್ರ. ನೀವು ಜೀವನವನ್ನು ಅಳೆಯಲು ಪ್ರಯತ್ನಿಸುತ್ತಿರುವ ದೃಷ್ಟಿಕೋನ ಸಂಪೂರ್ಣವಲ್ಲ. ನಾವು ಜೀವನವನ್ನು ವ್ಯಕ್ತಿತ್ವ ಎನ್ನುವ ಸ್ಥಾನದಿಂದ ಅಳೆಯುತ್ತಿದ್ದೇವೆ. ಅದು ಸರಿಯಾದ ಮಾಪಕವಲ್ಲ. ಯಾಕೆಂದರೆ ವ್ಯಕ್ತಿ ಎನ್ನುವುದು ಅಳವಿಲ್ಲದ ಅಸ್ತಿತ್ವದಲ್ಲಿ ಕಾಣಿಸಿಕೊಳ್ಳುವ ಒಂದು ಮಾಪಕ ಮಾತ್ರ. ಜಗತ್ತು ಎಂದರೇನು? ಭೂಮಿ ಒಂದೇ ಇದೆ, ಆದರೆ ಜಗತ್ತುಗಳು ಕೋಟ್ಯಾಂತರ. ಪ್ರತಿಯೊಬ್ಬರ ಜಗತ್ತು ಅವರ ಭಾವನಾತ್ಮಕ, ಮಾನಸಿಕ, ವೈಯಕ್ತಿಕ ಸ್ಥಿತಿ. ನೀವು ರಾತ್ರಿ ನಿದ್ರೆಗೆ ಹೋದಾಗ ಕನಸು ಕಾಣುತ್ತೀರಿ. ನಿಮ್ಮ ಪಕ್ಕದಲ್ಲಿ ಮಲಗಿರುವ ನಿಮ್ಮ ಪ್ರಿಯ ವ್ಯಕ್ತಿಯೊಂದಿಗೆ ಆ ಕನಸನ್ನು ನೀವು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಅದು ಸಂಪೂರ್ಣವಾಗಿ ನಿಮ್ಮದೇ ಅನುಭವ. ಆ ಕನಸನ್ನು ನೀವು ಮತ್ತೆ ಅದೇ ರೀತಿ ಎಂದಿಗೂ ಕಾಣದೇ ಇರಬಹುದು. ಅದೇ ರೀತಿಯಲ್ಲಿ ನಮ್ಮ ಎಚ್ಚರಿಕೆಯ ಸ್ಥಿತಿಯ ಜಗತ್ತು ಕೂಡ ಒಂದು ವಿಶಿಷ್ಟ ಅನುಭವ. ಪ್ರತಿಯೊಬ್ಬರಿಗೂ ಅದು ವಿಭಿನ್ನ. ಈ ಎಲ್ಲಾ ವಿಭಿನ್ನ ಅನುಭವಗಳು ಹೇಗೆ ಪರಸ್ಪರ ಹೊಂದಿಕೊಂಡು ಸಾಮರಸ್ಯವಾಗಬೇಕು? ಆ ಸಾಮರಸ್ಯ ಮೇಲ್ಮಟ್ಟದಲ್ಲಿ ನಡೆಯುತ್ತಿಲ್ಲ. ಆದರೆ ಅದರ ಆಳದಲ್ಲಿ, ವೈಯಕ್ತಿಕವಲ್ಲದ ಶುದ್ಧ ಜಾಗೃತತೆಯ ಮಟ್ಟದಲ್ಲಿ ಅದು ಈಗಾಗಲೇ ಇದೆ. ನಾನು ಮೊದಲು ಹೇಳಿದಂತೆ, ಒಂದು ವಸ್ತುವಿನ ಮುಂದೆ ಕನ್ನಡಿಯನ್ನಿಟ್ಟರೆ ಪ್ರತಿಬಿಂಬ ಬರುತ್ತದೆ. ಎರಡು ಕನ್ನಡಿಗಳನ್ನು ಮುಖಾಮುಖಿಯಾಗಿಟ್ಟರೆ ಬದಿಯಿಂದ ಹೊರಬರುವುದನ್ನೆಲ್ಲ ಅವು ಪ್ರತಿಬಿಂಬಿಸುತ್ತವೆ. ಆದರೆ ಎರಡು ಕನ್ನಡಿಗಳನ್ನು ಒಟ್ಟಿಗೆ ಸೇರಿಸಿದರೆ ಏನು ಪ್ರತಿಬಿಂಬಿಸುತ್ತದೆ? ಇದನ್ನು ತರ್ಕದಿಂದ ಬಗೆಹರಿಸಬಹುದು. ಆದರೆ ಇಲ್ಲಿ ಒಂದು ಒಳನೋಟ ಇದೆ. ಅದನ್ನು ಹಿಡಿದರೆ ನಾನು ಹೇಳುತ್ತಿರುವುದನ್ನು ನೋಡಲು ಸಾಧ್ಯವಾಗುತ್ತದೆ. ಇದು ದೈಹಿಕ ನೋಡುವಿಕೆ ಅಲ್ಲ, ಇದು ಅರಿವಿನಿಂದ ತಿಳಿದುಕೊಳ್ಳುವುದು. ಜಾಗೃತತೆ ಇಲ್ಲಿಯೇ ಇದೆ, ಆದರೆ ಅದನ್ನು ನಿಮ್ಮ ಅಹಂಕಾರ, ನಿಮ್ಮ ಗುರುತುಗಳು ಮುಚ್ಚಿಬಿಟ್ಟಿವೆ. ಇಲ್ಲಿಯೇ ಗಮನದ ಶಕ್ತಿ ಬರುತ್ತದೆ. ಗಮನ ಅತ್ಯಂತ ಶಕ್ತಿಶಾಲಿ ಸಾಧನ. ನಿಮ್ಮ ಗಮನ ಎಲ್ಲಿ ಹೋಗುತ್ತದೋ ಅದನ್ನೇ ನೀವು ನನ್ನ ಅನುಭವ ಎಂದು ಕರೆಯುತ್ತೀರಿ. ಭಾವನೆಗಳು ಬಂದಾಗ ತುಂಬಾ ಗಮನ, ತುಂಬಾ ಶಕ್ತಿ ಅವುಗಳ ಕಡೆಗೆ ಹೋಗುತ್ತದೆ. ಅದರಿಂದ ಜಾಗೃತತೆಯನ್ನೇ ಅದು ಮುಚ್ಚಿಬಿಟ್ಟಿದೆ ಎಂದು ನೀವು ಹೇಳುತ್ತೀರಿ. ಆದರೆ ಆ ಭಾವನೆಗಳಿರಲು ಸಹ ಜಾಗೃತತೆ ಇರಲೇಬೇಕು. ಜಾಗೃತತೆ ಇಲ್ಲದೆ ಕೋಪವೂ ಇಲ್ಲ, ಭಾವನೆಯೂ ಇಲ್ಲ. ನಾವು ಸಾಮಾನ್ಯವಾಗಿ ಏನಾದರೂ ಅರಿಯುವುದು ಎಂದು ಜಾಗೃತತೆ ಎನ್ನುವೆವು. ಆದರೆ ಅದರ ಹಿಂದೆ ಇನ್ನೊಂದು ಮೂಲ ಜಾಗೃತತೆ ಇದೆ. ಅದೇ ನೀವು ಅಸ್ತಿತ್ವದಲ್ಲಿದ್ದೀರಿ ಎಂದು ತಿಳಿಯುವ ಮೂಲ. ನಾನು ಇದ್ದೇನೆ ಎಂಬ ಅರಿವು. ಅದು ಸದಾ ಸ್ಥಿರ. ಅದು ವೈಯಕ್ತಿಕವಲ್ಲ. ನೀವು ಕೇಳುತ್ತಿರುವ ಪ್ರಶ್ನೆ, ನಾನು ಆ ನಿಜ ಸ್ವಭಾವದೊಂದಿಗೆ ಹೇಗೆ ಸಂಪರ್ಕದಲ್ಲಿರಬೇಕು? ಈ ಪ್ರಶ್ನೆಯನ್ನು ಕೇಳುತ್ತಿರುವನೇ ಆ ನಿಜ ಸ್ವಭಾವದಿಂದಲೇ ಅನುಭವಿಸಲ್ಪಡುತ್ತಿದ್ದಾನೆ. ನಾನು ಹೇಗೆ ಆ ಸ್ಥಿರ ಜಾಗೃತತೆಯನ್ನು ಹೆಚ್ಚು ಅನುಭವಿಸಬೇಕು ಎಂದು ಕೇಳುವ ಈ ನಾನು ಕೂಡ ಒಂದು ಅನುಭವವೇ. ಈ ಮಾತುಗಳು, ಭಾವನೆಗಳು, ಉದ್ದೇಶ ಎಲ್ಲವೂ ಜಾಗೃತತೆಯಲ್ಲಿ ಕಾಣಿಸಿಕೊಳ್ಳುವ ಘಟನೆಗಳೇ. ಈ ಕ್ಷಣದ ಮಾತುಗಳು, ಭಾವನೆಗಳು ಎಲ್ಲವೂ ಹೋಗಿಬಿಡುತ್ತವೆ. ಅವು ಮೋಡಗಳಂತೆ ಬರುತ್ತವೆ, ಹೋಗುತ್ತವೆ. ಆದರೆ ಅವು ಕಾಣಿಸುವ ಜಾಗೃತತೆ ಹೋಗುವುದಿಲ್ಲ. ಇದನ್ನು ಒಮ್ಮೆ ಸ್ಪಷ್ಟವಾಗಿ ಗ್ರಹಿಸಿದರೆ ಅದು ನಿಜವಾದ ಆಧ್ಯಾತ್ಮಿಕ ಜ್ಞಾನವಾಗಿ ಒಳಗೆ ಹೊತ್ತಿಕೊಳ್ಳುತ್ತದೆ. ಜಾಗೃತತೆ ಎಂದರೆ ಅದು ಯಾವಾಗಲೂ ಇಲ್ಲಿಯೇ ಇದೆ. ಅದು ಕಾಣಿಸಿಕೊಳ್ಳುವುದಿಲ್ಲ. ಇತರ ಎಲ್ಲವೂ ಅದರೊಳಗೆ ಕಾಣಿಸಿಕೊಳ್ಳುತ್ತವೆ. ನೀವು ಬೆಳಗ್ಗೆ 7 ಗಂಟೆಗೆ ಎದ್ದಾಗ 6:59:59 ನೀವು ಯಾರು? ಹೆಸರಿಲ್ಲ, ಲಿಂಗ ಇಲ್ಲ, ಧರ್ಮ ಇಲ್ಲ. 7 ಗಂಟೆಗೆ ಚೇತನತೆ ಉದಯಿಸುತ್ತದೆ. ಆ ಚೇತನತೆ ಯಾವುದರಲ್ಲಿ ಉದಯಿಸಿತು? ಅದೇ ಜಾಗೃತತೆ. ಎಚ್ಚರಿಕೆಯ ಸ್ಥಿತಿ, ಕನಸು, ಆಳನಿದ್ರೆ ಎಲ್ಲವೂ ಬರುವುದು ಹೋಗುವುದು. ಆದರೆ ಅವುಗಳೆಲ್ಲ ತಿರುಗುವ ಒಂದು ಸ್ಥಿರ ಅಸ್ತಿತ್ವ ಇದೆ. ಅದೇ ಶುದ್ಧ ಜಾಗೃತತೆ, ನಿರ್ಗುಣ ಬ್ರಹ್ಮ. ಈ ಜೀವನದಲ್ಲಿ ನಿಮಗೆ ದೊರಕಿದ ಅವಕಾಶವೇ ಇದು. ನಿಮ್ಮೊಳಗಿನ ಬದಲಾವಣೆ ಹೊಂದದ ಅಂಶವನ್ನು ಗುರುತಿಸುವುದು. ನೀವು ಸಾಯಬೇಕೆಂದಲ್ಲ, ಆದರೆ ನಿಮ್ಮೊಳಗಿನ ಸುಳ್ಳು ಗುರುತು ಸಾಯುತ್ತದೆ. ಅದು ನಿಧಾನವಾಗಿರಬಹುದು ಅಥವಾ ತಕ್ಷಣವಾಗಿರಬಹುದು. ಆ ಮರಣವೇ ಮುಕ್ತಿ. ಇದು ಈಗಲೇ ಸಾಧ್ಯ.
ಅಭ್ಯಾಸವೇನು? ನಿಮ್ಮ ಆಲೋಚನೆಗಳನ್ನು, ಭಾವನೆಗಳನ್ನು, ಕ್ರಿಯೆಗಳನ್ನು ಗುರುತು ಮಾಡಿಕೊಳ್ಳದೆ ಕೇವಲ ಗಮನಿಸಿ. ರೈಲ್ ನಿಲ್ದಾಣದಲ್ಲಿ ನಿಂತಂತೆ ರೈಲುಗಳು ಬರುತ್ತವೆ, ಹೋಗುತ್ತವೆ. ನೀವು ಯಾವುದನ್ನೂ ಹತ್ತಬೇಡಿ. ಆಲೋಚನೆಗಳು ರೈಲುಗಳಂತೆ. ಭಾವನೆಗಳು ಬರುತ್ತವೆ, ಕರೆಯುತ್ತವೆ. ನೀವು ನೋಡುತ್ತಿರಲಿ, ಆದರೆ ಹತ್ತಬೇಡಿ. ಹೀಗೆ ಗಮನ ಹೊರಗೆ ಹೋಗುವುದನ್ನು ನಿಲ್ಲಿಸಿ ಜಾಗೃತತೆಯಲ್ಲೇ ನೆಲೆಸಲು ಕಲಿಯುತ್ತೀರಿ. ನೀವು ಖಾಲಿ ಕ್ಯಾಮರಾ ಹಾಗೆ. ಫಿಲ್ಮ್ ಇಲ್ಲ, SD ಕಾರ್ಡ್ ಇಲ್ಲ. ಕೇವಲ ನೋಡು. ಮನಸ್ಸು ಇದರಿಂದ ಏನು ಪ್ರಯೋಜನ ಎಂದು ಕೇಳಿದರೂ ಅದನ್ನೂ ಗಮನಿಸಿ. ಹೀಗೆ ಇದ್ದಾಗ ಎಲ್ಲವನ್ನೂ ಸ್ಪರ್ಶಿಸದ ಒಂದು ಮೌನ ನಿಮ್ಮೊಳಗೆ ಸ್ಪಷ್ಟವಾಗುತ್ತದೆ. ಆ ಮೌನವೇ ನೀವು. ನಿಧಾನವಾಗಿ ನಿಮ್ಮ ಸ್ವಗುರುತು ವೈಯಕ್ತಿಕದಿಂದ ನಿರಾಕಾರಕ್ಕೆ ಬದಲಾಗುತ್ತದೆ. ಅಲ್ಲಿಯೇ ನಿಜವಾದ ಶಾಂತಿ.